ಇನ್ನೊಂದು ಕೆರೆ ಒಳಗ ಸಿದ್ಧ ಮಾಳಿಂಗರಾಯ ಜಗದಾನ. ಆ ಕೆರೆ ಒಳಗ ಜಿಗಿಬೇಕಾದ್ರೆ ಏನ್ ಕಾರಣಕ್ಕಾಗಿ ಆ ಕೆರೆಗೆ ಜಗದಾನ, ಆ ಕೆರೆ ಒಳಗಿಂದ ಹೆಂಗ ಬಂದಾನ ಇಲ್ಲಿ ಡೋಣಿ ಹೆಗ್ಗೇರಿ ಕೆರೆ ಒಳಗ ಗುರು ಬೀರೇಶ್ವರ ಸಂಗಟ ಎದ್ದು ಬಂದಾನ ಸಿದ್ಧ ಮಾಳಿಂಗರಾಯ. ಹೌದು, ಇಲ್ಲಿ ಡೋಣಿ ಹೆಗ್ಗೇರಿ ಕೆರೆ ಒಳಗ ಆ ಕೆರೆಗೆ ಏನು ಜಿಗದಾನ ನೋಡು, ಏನ್ ಕಾರಣಕ್ಕಾಗಿ ಜಿಗದಾನ, ಆ ಕೆರೆ ಒಳಗಿಂದ ಹೆಂಗ ಬಂದ ಅಂತ ಕೇಳಿದ್ರೆ ಸಿದ್ಧ ಮಾಳಿಂಗರಾಯ 7 ಅಡಿ ಆದಿಶೇಷನ್ ಹೆಡಿ ಮ್ಯಾಗ ಎದ್ದು ನಿಂತ ನೀರಂದ ಮ್ಯಾಗ ಬಂದಾನ. ಈ ಸತ್ಯ ಯಾವ ಕೆರೆ ಒಳಗಿಂದು ಸಿದ್ಧ ಮಾಳಿಂಗರಾಯ 7 ಅಡಿ ಶರೀಫಿನ ಮ್ಯಾಗ ಎದ್ದು ಬಂದಾನ ನೀರಂತ. ಆ ಕೆರೆಗೆ ಜಿಗಿಬೇಕಾದ್ರೆ ಏನು ಕಾರಣಕ್ಕಾಗಿ ಸಿದ್ಧ ಮಾಳಿಂಗರಾಯ ಜಿಗದ ಈ ಸದ್ಯ ಆ ಕೆರೆ ಯಾವ ಊರು, ಯಾವ ತಾಲೂಕ್, ಯಾವ ಊರಾಗ ಆ ಕೆರೆ ಮಾತು ಏನ್ ಹೇಳಿದ್ರು ಆನಂದ ನನಗ ಅನಸ್ತಂತ ಹೇಳಿದ್ರ. ಏನ್ ಹೇಳಿದ್ರು? ಇದು ಕಂದಲಗಾಂವ್ ಗ್ರಾಮಪ್ಪ ಅಂತಂದ್ರ ಇದು ಚೊಕ್ಕ ಚಿಹ್ನವಾಗಿರ್ತಕ್ಕಂಥದ ಜ್ವಾಳ ನಮ್ಮಲ್ಲಿ. ಹೌದು ಹೌದು, ಜೋಳ ತೆಪ್ಪಿ ಹೊಡೆದು ಇಟ್ಟಿದ್ದೇವೆ ನಾವೆಲ್ಲ. ಪತ್ರ ಸಡ್ಡಿನೊಳಗೆ ನಾವು ತೆಪ್ಪಿ ಹೊಡೆದಿಟ್ಟಿದ್ದೇವೆ. ಹಾಲು ಮತ್ತ ವಿಷಯ ಬೆಕ್ಕಾದ ಕೇಳ್ರಿ ಇವತ್ತು ಹೇಳಿಲ್ಲ ಅಂತಂದ್ರ ಇದು ಕಂದಲಗಾಂವ್ ಊರತ್ತ ಕರಿಬೇಡ್ರಿ ಅಂತೇಳಿ ಹೌದು ಹೌದು ಮಾತು ಕೊಟ್ರು ಹಿರಿಯರು, ಭಾಳ ಒತ್ತು ಕೊಟ್ಟು ಹೇಳಿದ್ರು. ಏನಾರ ಹೇಳಿ ಹೆಂಗಾರ ಹಬ್ಬಿ ಇವತ್ತ ತೆಕ್ಕಿಗೆ ಬೀಳುವಂತ ತಾಕತ್ತ ಮಾಳಿಂಗರಾಯ ಬೀರದೇವ್ರು ನಮಗ್ ಕೊಟ್ಟಾರ. ಯಾರ ಮಾತು ಕೇಳವಲ್ಲ. ಗುರು ಬೀರದೇವರ ಮಾಳಿಂಗರಾಯನ ಆಶೀರ್ವಾದದಿಂದ ಸ್ವಂತ. ಹೆಂಗ ಸ್ವಂತ ಅಂತ ಕೇಳಿದ್ರ ಮತ್ತವ್ರ ಮಾತು ಕೇಳಿ ತಕ್ಕಿಗೆ ಬೀಳವ ಮರಿ ಇದ್ವ ಸ್ವಂತ ಬುದ್ಧಿಲೆ. ಯಾವಾಗ ನಿಮ್ಮ ಊರಾಗ ಜ್ವಾಳ ಅಂದ್ರ ಇವತ್ತ ಆ ಜ್ವಾಳ ನಮ್ಮ ಬಳಿ ಇಲ್ಲ ಅನ್ನುವಂಥದ್ದು ಶಬ್ದ ಕಂದಲಗಾಯಿ ಮ್ಯಾಳದಲ್ಲಿ ಬರುತ್ತೆ. ಇಲ್ಲಿ ಕೂಡಿರ್ತಕ್ಕಂಥ ಸಮಸ್ತ ಎನ್ನ ಆತ್ಮೀಯ ಬಂಧುಗಳಲ್ಲಿ ಹೌದು ಹೌದಿಪ್ಪ, ಮತ್ತೊಮ್ಮೆ ಮಗದೊಮ್ಮೆ 2ನೇ ಸಂದಿನ ವಂದನೆಗಳನ್ನಾದರೂ ಸಲ್ಲಿಸಿ ಅದಕ್ಕೆ ಮಾತ್ಮಾರಾಗಿರ್ತಕ್ಕಂಥವ್ರು ಮಾತಿನೊಳಗೆ ಹಿಂಗ ಹೇಳ್ತಾರೆ. ಬೀರೋಣ ಏನ್ ಹೇಳ್ತಾರಪ್ಪ ಮಾತ್ಮರ ಮಾತಾ? ಶರೀರ ಎಂಬುದು ಶ್ರೀಶೈಲಗಿರಿಯಯ್ಯ, ಹೌದ್. ಮನಸ್ಸ ಎಂಬುದು ಪಾತಾಳ ಗಂಗಯ್ಯ, ಪಾತಾಳ ಗಂಗಯ್ಯ. ಸಿಟ್ಟ ಎಂಬುದು ಭೀಮನ ಕೊಳ್ಳಯ್ಯ. ಹೌದು, ಮನಸ್ಸಿನ ಜಳಕ್ಕೆ ಯಾವ ಮಾಡ್ತಾನ ಅವನಿಗೆ ಒಲಿತಾನ ಮಲ್ಲಯ್ಯ. ಹೌದಾ? ಭಸ್ಮ ಚಕ್ರದೊಳಗೆ ವಾಸ ಮಾಡಿದ್ದ ಚಿತ್ತಿಟ್ಟು ಕೇಳಯ್ಯ ಅಂತ ಹೇಳಿದ್ರು. ಹೌದ್ ಹೌದು, ಹಿಂಗಂದ್ರೆ ಏನ್ರಿಪ್ಪ ಮಾತಾ? ಯಾಕಂತ ಕೇಳಿದ್ರ ಹೌದು, ದೇವರ ಅಲ್ಲೇದಾನ, ನಾವು ಅಲ್ಲೇ ಹೋಗ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಹೌದು ಬತ್ತಂದ್ರ ದೇವ್ರ ಬಳಿ ಹೋಗ್ಬೇಕಾತ. ಹೌದ್ ಹೌದಿಪ್ಪ, ನಿನ್ನ ಮನಸ್ಸಿನೊಳಗೆ ನೀ ತಿಳ್ಕೊಂಡೆ ಅಂದ್ರ ದೇವ್ರ ನಿನ್ ಬಳಿ ಬರ್ತಾನ, ನಿನ್ನ ಬಲ್ಲೇ ಇರ್ತಾನ ದೇವ್ರ. ಅದಕ್ಕ ತುಕಾರಾಮ್ ಮಹಾರಾಜರು, ತುಕಾರಾಮ್ ಅಲ್ಲ ಹೌದು, ಚೋಕಾ ಮೇಳ ಒಂದ್ ಮಾತಿನೊಳಗೆ ಹಿಂಗ್ ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ಊಸು ಡೊಂಗ ಪರಿ ರಸನೆ ಡೊಂಗ, ಹೌದು. ನದಿ ಡೊಂಗ ಪರಿ ಜಲನೆ ಡೊಂಗ, ಡೊಂಗ ಧನಿಷ್ ಡೊಂಗ ಪರಿ ತೀರ್ನೈ ಡೊಂಗ, ಹೌದು. ಜೋಕಾ ಡೊಂಗ ಪರಿ ಭಾವನೈ ಡೊಂಗ ಅಂತ ಹೇಳಿದ್ರು. ಡೊಂಗ ಡೊಂಗ ಆದ್ರೆ ತಿಳಿಲ್ರಿ ಕನ್ನಡದಾಗ ಹೇಳಲ್ಲ ಬಿಚ್ಚಿ. ಊಸು ಡೊಂಗ ಪರಿ ರಸನೆ ಡೊಂಗ ಅಂದ್ರ ಹೆಂಗಂದ್ರೆ ಏನ್ರಿಪ್ಪ? ಭೂಮಿ ಒಳಗ ಕಬ್ಬು ಅಂಕು ಡೊಂಕಾಗಿ ಬೆಳೆದು ನಿಂತಾದ, ಹೌದು. ಅದರೊಳಗೆ ಇರ್ತಿರ್ತಕ್ಕಂತ ರಸ ಅಂಕು ಡೊಂಕ ಆಗಿಲ್ಲ ಇಲ್ಲ ಅಂತ ಹೇಳ್ತಾರ. ಹೌದು ಹೌದಿಪ್ಪ, ಹೌದಿಲ್ಲ? ಹೌದು. ನದಿ ಡೊಂಗ ಪರಿ ಜಲನೈ ಡೊಂಗ ಅಂದ್ರ ಅದಾ ಹರಿತಿರ್ತಕ್ಕಂತ ಭೀಮಾ ಕೃಷ್ಣ ನದಿ ಅಂಕು ಡೊಂಕಾಗಿ ಇದ್ರು ಕೂಡ ಅದರೊಳಗೆ ಹರಿತಿರ್ತಕ್ಕಂತ ನೀರ ಅಂಕು ಡೊಂಕ ಆಗಿಲ್ಲ ಅಂತ ಹೇಳ್ತಾರ. ಇಲ್ಲ ಅಂತ ಹೇಳ್ತಾರ. ಹೌದು. ಧನುಷ್ ಡೊಂಗ ಪರಿ ತೀರನೈ ಡೊಂಗ ಅಂತ ಹೇಳಿದ್ರು. ಹೌದು. ಮನುಷ್ಯ ಕಟ್ಟಿರ್ತಕ್ಕಂತ ಬಿಲ್ಲು ಅಂಕ ಐತೆ ಕರೆ, ಅದರಲ್ಲಿ ಹಚ್ಚಿ ಹೊಡಿತಿರ್ತಕ್ಕಂತ ಬಾಣ ಅದ ಬಹಳ ನಿರ್ತ ಹೇಳಿದ್ರು. ನಿರ್ತ ಹೇಳಿಪ್ಪ. ಜೋಕಾ ಡೊಂಗ ಪರಿ ಭಾವನೆ ಡೊಂಗ. ಹಿಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಜೋಕಾನ ಶರೀರ ಅಂಕು ಡೊಂಕಾಗಿ ಬೆಳೆದ್ರು ಕೂಡ ಹೌದು ಅವನಲ್ಲಿ ಇರ್ತಿರ್ತಕ್ಕಂತ ಭಾವಗಳನ್ನ ಅಂಕು ಡೊಂಕ ಆಗಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಕಂದಲಗಾಂವ್ ಗ್ರಾಮದ ಗುರು ಹಿರಿಯರ ಮನಸ್ಸು ಅಂಕು ಡೊಂಕಾಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಇನ್ನೊಂದು ಕಡೆ ಹೇಳಿದ್ರೆ ಮಾತಮ್ಮರು ಏನ್ ಹೇಳಿದ್ರಿಪ್ಪ? ಜಾತಿ ಹೀನ ನಮನೆ ಜ್ಯೋತಿ ತಾಹೀನವೇ, ಜಾತಿಯಲ್ಲಿ ವಿಜಾತಿಯನ್ನು ಬಡ ಶಿವನೊಳಿ ದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ? ಇವತ್ತ ಆ ಜಾತಿಯವರು ಇವರು, ಈ ಜಾತಿಯವರು ಇವರು ಹಂಗಾದ್ರು ಇವರು ಹಿಂಗಾದ್ರು ಅತ್ ಅನ್ಬ್ಯಾಡ್ರತ್ತ ಸರ್ವಜ್ಞ ಹೇಳ್ಯಾರ. ಹೌದ್ ಹೌದಿಪ್ಪ, ಹೌದಿಲ್ಲ? ಹೌದು. ಅದಕ್ಕ ಇರ್ಲಿ, ಇಲ್ಲಿ ಒಂದ ಸಣ್ಣದೊಂದು ಮಾತು ಹೇಳೋದೈತಿ. ಏನ್ ಹೇಳಿದ್ರಿಪ್ಪ ಮಾತಾ? ಸಣ್ಣದೊಂದು ಮಾತಿಗೆ ಏನು ಅಂತ ಕೇಳಿದ್ರ ಏನ್ರಿಪ್ಪ? ಎಷ್ಟೋ ಮಂದಿ ಜಗತ್ತಿನಲ್ಲಿ ಹೌದು ಪ್ರಪಂಚದ ಜೀವನದಲ್ಲಿ ಆಗಿ ಹೋಗ್ಯಾರ, ಎಷ್ಟೋ ಮಂದಿ ಸಂಸಾರದಲ್ಲಿ ಆಗಿ ಹೋಗ್ಯಾರ, ಎಷ್ಟೋ ಮಂದಿ ಸಾಧುಗಳೇ ಆಗಿ ಹೋಗ್ಯಾರ. ಒಂದು ಸಣ್ಣ ಮಾತು ಏನು ಹೇಳುದತ್ತ ಕೇಳಿದ್ರ ಏನ್ರಿಪ್ಪ? ಜೀವನದಲ್ಲಿ ಹೌದು ಗುರುವಿನ ಬಳಿ
ವಿದ್ಯೆ ಕಲಿಬೇಕಾಗಿತ್ತಂದ್ರ ಹಾ ಪರಿಪೂರ್ಣವಾಗಿ ವಿದ್ಯೆ ನಮ್ಮ ಬಲಿ ಬರುವರಿತನ ನಾವು ಗುರುವಿಗೆ ಏನು ಹೌದು ವಾದ ಮಾಡಬಾರದು ಅಂತ ಹೇಳ್ಯಾರ. ಹೇಳ್ಯಾರಿಪ್ಪ. ಒಂದ್ ದಿವಸ ಏನಾಗಿತ್ತ ಕೇಳಿದ್ರ, ಏನಾಗಿತ್ರಿಪ್ಪ? ಗುರುವಿನದಲ್ಲಿ ಭಾವನೆಗಳನ್ನ ಇಟ್ಟುಕೊಂಡು 30 ವರ್ಷಗಟ್ಲೆ ಗುರುವಿನ ಕೈ ಒಳಗ ಹೌದು ಹಿಂಗ ದುಡಿಯುವಂತ ವ್ಯಕ್ತಿ ಶಿಷ್ಯ ಆಗಬೇಕನ್ನುವಂತ ಹಂಬಲಿತ್ತು ಇತ್ತು. ಹಿಂಗ 30 ವರ್ಷ ಆದ ನಂತರ ಒಂದ್ ದಿವಸ ಗುರುವಿಗೆ 10 ಮಣಿಗೆ ಊಟ ಮಾಡಿ 3 ಚಂಜಿಲೆ ಹೌದು ಗುರುಗಳ ಜೋಡಿ ಕೂತ್ ಕೇಳ್ತಾನೆಪ್ಪ, ನಿನ್ನ ಮಟ್ಟದಲ್ಲಿ ಬಂದು 30 ವರ್ಷ ಆಯ್ತು, ನನಗೇನೋ ವಿದ್ಯೆ ಬಂದಿಲ್ಲ. ನನಗೆ ವಿದ್ಯೆ ಬರ್ಬೇಕಾದ್ರ ಯಾವಾಗ ಬರ್ತದ ಅಂತ ಕೇಳ್ದ ಶಿಷ್ಯ ಗುರುವಿಗೆ ಕೇಳ್ದ. ಅವಾಗ ಗುರು ಅಂದ, ಏನತ್ತ? ನಿನಗ ಒಂದ್ ವೇಳೆ ವಿದ್ಯೆ ಬರ್ಬೇಕಾಗಿತ್ತಂದ್ರ ಹೌದು ನಾ ಯಾವಾಗ ಹೋಗ್ತೀನಿ ನೋಡು ಅವಾಗ ನಿನಗೆ ವಿದ್ಯೆ ಪರಿಪೂರ್ಣ ಆಗಿ ಆಗ್ತದ ಅಂತ ಹೇಳಿದ್ರು. ನಾ ಯಾವಾಗ ಹೋಗ್ತೀನಿ ನೋಡು ಅವಾಗ, ನಾ ಯಾವಾಗ ಹೋಗ್ತೀನಲ್ಲ ಅವಾಗ ನಿನಗೆ ವಿದ್ಯೆ ಪರಿಪೂರ್ಣ ಆಗ್ತದ ಅಂದ ಕಾಲಕ್ಕೆ ಶಿಷ್ಯ ತಿಳ್ಕೊಂಡ, ಏನತ್ತ? 30 ವರ್ಷ ಆಯ್ತು ಗುರುವಿನ ಮಟ್ಟದಾಗದೀನಿ, ನನಗರೆ ವಿದ್ಯೆ ಬಂದಿಲ್ಲ. ಇನ್ನ ನಾವು ಆದ ಬಳಕ ನಿನಗೆ ವಿದ್ಯೆ ಬರ್ತದ ಅಂದನಂದ್ರ ಹೌದು ಇನ್ನ ಬಹಳ ದಿನ ಇವನಿಗೆ ಬಿಡುದು ಬೇಡ ಅಂತ. ಗುರುವಿಗೆ ಬಿಡು ಬಹಳ ದಿನ ಇನ್ನ ಗುರುವಿಗೆ ಬಿಡುದು ಬೇಡ ತಿಳ್ಕೊಂಡು ಏನು 3 ಚಂಜಿಲೆ ಗುರು ಊಟ ಮಾಡಿ ಮಠದಾಗ ಮಕ್ಕೊಂಡ ಶಿಷ್ಯಗೊಂದಮ್ಮ ನಿದ್ದೆ ಆದ ನಂತರ ಮಠದ ಹೊರಗೆ ಬಂದ. ಆ ಮಠದ ದ್ವಾರ ಬಾಗಿಲು ಕಟ್ಟಿದ ಮೂಲಿಗೆಲ್ಲ ಹೌದು ಹೊರಗೆ ಬಿದ್ದಿತ್ತು. ರಾತ್ರಿ 1 ಆಗಿದ್ದ ಟೈಮ್ ಆ ಮೂಲಿಗೆಲ್ಲ ಹೊತ್ತುಕೊಂಡು ಬಂದ ಶಿಷ್ಯ. ಹೌದಾ? ಹೊತ್ತುಕೊಂಡು ದ್ವಾರ ಬಾಗಿಲು ಒಳಗೆ ಬಂದ. ಗುರು ಮಕ್ಕೊಂಡಿದ್ದ ಪಲ್ಲಂಗ ಮ್ಯಾಗ. ಹೌದಿಪ್ಪ, ಪಲ್ಲಂಗ ಮ್ಯಾಗ ಗುರು ಮಕ್ಕೊಂಡಿದ್ದ. ಆ ಮೂಲಿಗೆಲ್ಲ ತಗೊಂಡು ಬಂದು ಇನ್ನೇನು ಗುರುವಿಗೆ ಒಗಿಬೇಕತ್ತಿದ್ದ ಗುರುವಿನ ಮ್ಯಾಗ. ಗುರು ಅವನ ಎತ್ತಿ ಕೈ ಹಿಡದ. ಹೌದಿಪ್ಪ, ಅವ ಏನು ಕಲ್ಲು ಏನೆತ್ತಿದ್ದಲ್ಲ ಆ 2 ಕೈಯ ಗುರು ಮನ್ಕೊಂಡಲ್ಲಿ ಹಿಡದ್ರಿಪ್ಪ. ಬಿಡೋ ಇನ್ನತ್ ಹೇಳ್ದವ ಶಿಷ್ಯ. ಅಲ್ಲೋ ಈ ಹೊರಗಿನ ಮೂಲಿಗೆಲ್ಲ ತಗೊಂಡ ಬಂದು ಒಗಿಲಿಕತ್ತಿ ಅಲ್ಲ, ಯಾತರ ಸಲುವಾಗಿ ಹೋಗಿತ್ತಿ, ಏನು ಕಾರಣದಿಂದ ತಗೊಂಡು ಬಂದಿ? ಹೌದು, ನನ್ನ ಮ್ಯಾಗ ಒಗಿಲಿಕ್ಕ ಅಂತ ಕೇಳಿದ್ರು ಗುರುಗಳು ಕೇಳಿದ್ರು. ಅವಾಗ ಶಿಷ್ಯ ತಾನ್ರಿ, ಏನತ್ರಿ? ನಿನ್ನ ಜೊತೆಯಲ್ಲಿ 30 ವರ್ಷ ವಿದ್ಯೆ ಕಲಿಕ್ ಬಂದ. ಖರೆ 30 ವರ್ಷ ಆದ್ರೂ ನನಗೆ ವಿದ್ಯೆ ಬರ್ಲಕ್ ತಯಾರಿಲ್ಲ. ಯಾವಾಗ ನಾ ಹೋಗ್ತೀನಿ ಅವಾಗ ನಿನ್ನ ಬಳಿ ವಿದ್ಯೆ ಬರ್ತದಂದಿಯಲ್ಲ, ಇವತ್ತ ನಿನ್ನ ಕೊಲ್ಲಬೇಕ ತಿಳ್ಕೊಂಡು ನಾ ಕಲ್ಲು ತಂದಿನಂತ. ಇವತ್ತಿನ ಹಚ್ಕೊಡ್ಬೇಕಂತ ಕಲ್ಲು ತಗೊಂಬಂದಿನ. ನೀವ್ ಆದ್ರ ನನ್ನ ಬಳಿ ವಿದ್ಯೆ ಬಂದಿತ್ತ ತಿಳ್ಕೊಂಡು ಈ ಕಲ್ಲು ತಗೊಂಡು ಬಂದಿನಂದ. ಅವಾಗ ಗುರು ಹೇಳ್ತಾನ, ಏನಂತ ಹೇಳ್ದಪ್ಪ ಗುರುವ? ತಮ್ಮ 30 ವರ್ಷಗಟ್ಲೆ ನೀ 50 ವರ್ಷಗಟ್ಲೆ ವಿದ್ಯೆ ನಿನ್ನ ಬಳಿ ಯಾಕೆ ಬಂದಿಲ್ಲ ಅಂತ ಕೇಳಿದ್ರ, ಯಾಕ್ರಿಪ್ಪ? ನಾವ್ ಹಾದ ಬಳಕತ್ತಂದ್ರ ಅದ್ರ ಮಾತಿನ ಮಲುವ ತಾತ್ಪರ್ಯ ನಿನಗ್ ಗೊತ್ತಿಲ್ಲ. ನಾನು ಅಂತದ ನಿನ್ನ ಬಳಿ ಅಹಂಕಾರ ಯಾವಾಗ ಹೋಗ್ತೈತಿ ನೋಡು ಅವಾಗ ನಿನ್ನ ಬಳಿ ವಿದ್ಯೆ ಬರ್ತದ. ನಾನು ಅಂತದ ಇದ್ರ ಬರುದಿಲ್ಲ ಅಂತ ಹೇಳಿ. ಹೌದಾ? ನಾನು ತಕ್ಕಂತದ ಅಹಂಕಾರ ಹೋಗ್ಬೇಕು ನಿನ್ನ ಬಳಿ. ಇದು ನಿನ್ನ ಮನುಷ್ಯನೊಳಗೆ ನನ್ನ ಮನುಷ್ಯನೊಳಗೆ ಅದು ಇತ್ತು ಅಂದ್ರೆ ಅದು ಬರುದಿಲ್ಲ. ನಾನು ಅಂತದ ಯಾವಾಗ ಹೋಗ್ತದ ನೋಡು ಬಿಟ್ಟು ಅವಾಗ ಆ ವಿದ್ಯೆ ಹೌದೌದು ನಿಮ್ಮ ಬಳಿ ಬರ್ತದ ಅಂತ ಮಾತ್ಮಾರ್ ಹೇಳುವಂತ ಮಾತೈತಿ. ಹೌದಿಪ್ಪ, ಹೌದು. ಇರ್ಲಿ, ಇಲ್ಲಿ ಇದು ಕಂದಲಗಾಂವ ಗ್ರಾಮ. ಇದು ಗುರುಮಾನಿ ಸ್ಥಳ ಐತಿ. ಹೌದು. ಹಿಂಗ 50-60 ವರ್ಷ ನಡ್ಕೊಂಡು ಹೌದು ಈ ಊರಲ್ಲಿ ಸೇವೆ ಮಾಡ್ಕೊತ ಬಂದಿರಿ. ಹೌದಿಪ್ಪ. ನಾ ಈ ಡೊಳ್ಳಿನ ಸೇವೆ ಮಾಡ್ಲಿಕ್ಕತ್ತ 30 ವರ್ಷ ಆಯ್ತು. ಏನೋ ನೀವು ಮಾಡ್ಲಕತ್ತು? ನಾವು ಮಾಡ್ಲಿಕ್ಕತ್ತು, ನೀವು ಟೀಕೆ ಮಾಡ್ಲತ್ತೀರಿ. ಈ ಸೇವೆ ಮಾಡ್ಲಿಕ್ಕತ್ತ 30 ವರ್ಷ ಆಯ್ತು. ಕಂದಲಗಾಂವಕ್ಕೆ ಬರ್ಲಕ್ಕತ್ತ 1 2 3 4 ಸಾರಿ ಆಯ್ತು. ಹೌದು ಬರ್ಲಾಕತ್ತಿ ಊರಿಗೆ. ಹೌದಿಲ್ಲ? ಹೌದು. ನಾವು 30 ವರ್ಷ ತನ ತಿಳಿದು ಹಾಡ್ದೇವು, ತಿಳಿಲಿಕ್ಕೂ ಹಾಡಿದೆವು. ಇವತ್ತ ನಮ್ಮ ಜೊತೆಯಲ್ಲಿ ಗ್ರಾಮದವರು ಕೂಡಿರಿ, ಹಿರಿಯರು ಕೂಡಿರಿ, ಒಳ್ಳೆ ಹಿರಿಯರು ಕೂಡಿರಿ. ನನಗೊಂದು ನಿಮ್ಮ ಮಾತ ಆನಂದ ಅನಿಸ್ತು. ನನಗೆ ಏನ್ ಅನಿಸ್ತಿಪ್ಪ ಆನಂದ ನಿನ್ನ ಮನಸ್ಸಿಗೆ? ನಾವು ಸಾಕನಷ್ಟು ಕರ್ನಾಟಕ, ಮಹಾರಾಷ್ಟ್ರ ಹೌದು ಎಲ್ಲೆಲ್ಲಿ ಡೊಳ್ಳಿಪ್ಪದ ಕೇಳ್ತಾರ ಅಲ್ತಾನ ನಾವು ಹೋಗಿದ್ದೆವು. ಹೌದು. ಹುಲಜಂತಿ ಹಾಡಿದೆವು, ಹೊನ್ನೂರು ಹಾಡಿದೆವು, ಸಿರಡೋಣ್ ಹಾಡಿದೆವು, ಆಲಕನೂರು ಹಾಡಿದೆವು, ಕೊಂಡಗನೂರು ಹಾಡಿದೆವು, ಚಿಂಚಿಲಿ ಹಾಡಿದೆವು. ಹಿಂಗ ಅನೇಕ ತರ ನಮ್ಮ ಗುರುಮಂಡಿ ಮಠದೊಳಗ ಹಾಡಿವಪ್ಪ ಎಲ್ಲಾ ಕಡೆ ಹಾಡಿದೆವು. ಹೌದು. ಖರೆ ನಿಮ್ಮಟ್ಟ ಅನುಭವ ನಮಗೆ ಯಾರು ಹೇಳಿಲ್ಲ. ಹೌದು. ನೀವ್ ಹೇಳಿದ್ರಿ, ನನಗ್ ಬಾಳ ಆನಂದ ಅನಿಸ್ತು. ಹೌದೌದು. ಏನ್ ಹೇಳಿದ್ರಿಪ್ಪ? ಒಂದು ಮಾತು ಏನ್ ಹೇಳಿದ್ರು ಆನಂದ ನನಗ ಅನಸ್ತತ್ತ ಕೇಳಿದ್ರ. ಏನ್ ಹೇಳಿದ್ರು? ಇದು ಕಂದಲಗಾಂವ ಗ್ರಾಮಪ್ಪ ಅಂತಂದ್ರ ಹೌದು ಇದು ಚೊಕ್ಕ ಚಿನ್ನವಾಗಿರ್ತಕ್ಕಂಥದ ಜ್ವಾಳ ನಮ್ಮಲ್ಲಿ ಐತಿ. ಹೌದು. ಜ್ವಾಳ ತೆಪ್ಪಿ ಹೊಡೆದು ಇಟ್ಟಿದ್ದೇವು ನಾವೆಲ್ಲ. ಪತ್ರ ಸಡ್ಡಿನೊಳಗೆ ನಾವು ತೆಪ್ಪಿ ಹೊಡೆದಿಟ್ಟಿದ್ದೇವು. ಹಾಲು ಮತ್ತ ವಿಷಯ ಬೆಕ್ಕಾದ ಕೇಳ್ರಿ. ಇವತ್ತು ಹೇಳಿಲ್ಲ ತಂದ್ರ ಇದು ಕಂದಲಗಾಂವ ಊರತ್ತ ಕರಿಬೇಡ್ರಿ ಅಂತೇಳಿ. ಹೌದು. ಮಾತು ಕೊಟ್ರಿ ಹಿರಿಯರು. ಬಾಳ ಒತ್ತು ಕೊಟ್ಟು ಹೇಳಿದ್ರು. ಹೌದು. ನನಗ ಇಂಥವ್ರಿ ಬೇಕು. ಹೌದಾ?
ನಾ ಏನ್ ನಿಮ್ ಜೋಡಿ ವಾದ ಮಾಡ್ಲಿಕ್ಕೆ ಬಂದಾವಲ್ಲ. ಹಾ ನಿಮ್ಮಲ್ಲಿ ಎಷ್ಟು ತೆಪ್ಪೆ ಅದಾವ, ಹಾ ಹಗೆದನ ಜ್ವಾಳ ಎಟ್ಟದಾವ, ಹಾ ಮತ್ತು ಡೆಬ್ಬಿ ಒಳಗಿನ ಜ್ವಾಳ ಎಟ್ಟದಾವ, ಹೌದ್ ಪತ್ರ ಸಡ್ನೊಳಗೆ ಜ್ವಾಳ ಎಟ್ಟದಾವ, ಅದು ನನಗೆ ಹರ್ಕತ್ತಾಗಿಲ್ಲ. ಆಗಿಲ್ಲ. ನನಗೆ ಚೊಕ್ಕವಾಗಿರ್ತಕ್ಕಂಥ ಚಿನ್ನ ಹಾ ಎಲ್ಲಾ ಮಟ್ಟ ಮನೆ ಹೋದ್ರ ಆ ಜ್ವಾಳ ನನಗೆ ಸಿಕ್ಕಿಲ್ಲ. ಹೌದ್ ಹೌದಿಲ್ಲ? ಆ ಜ್ವಾಳ ಸಿಕ್ಕಿ ನಿಂಬಲ್ಲಿ ಸಿಗ್ತಾವ ಅಂದ್ರ ನಿಂಬಲ್ಲಿ ಸಿಗ್ತಾವ ಅನ್ನೋದು ಆತ್ಮ ನನಗೆ ವಿಶ್ವಾಸ ಐತಿ. ಹೌದ್ ನಾವು ಹಾಲು ಮತ್ತೆ ವಿಷಯ ಬೇಕಾದ ಕೇಳಿದ್ರೆ ನೀವು ಅದು ಜ್ವಾಳಕ್ಕೆ ಉದಾಹರಣೆ ಕೊಟ್ಟು ಹೇಳಿರಿ. ಹೌದ್. ಹಾಲು ಮತ್ತೆ ವಿಷಯ ನಿಮಗೆ ಇವತ್ತ ಈ ಕಂದಲಗಾಂವ್ ಗ್ರಾಮದವರಿಗೆ, ನಮ್ಮ ಮಾದೇವಣ್ಣ ಅವ್ರಿಗೆ ಆಗಲಿ, ಅವರ ಸಂಘದವರಿಗೆ ಆಗಲಿ, ಹಾಲು ಮತದೊಳಗೆ ನಿನಗೆ ಎಲ್ಲೆಲ್ಲಿ ಸಂಶಯ ಅದ ಅದು ಕೇಳಿರ್ತೇಳಿ ಇಲ್ಲಿ ಕೂತವ್ರು ಟಾಳಿ ಕೊಟ್ರೆ ಮಾತ್ರ ಕಂದಲಗಾವದವ್ರು ಕೇಳ್ತೀನಿ ನಾನು. ಹೌದಾ ಟಾಳಿ ಕೊಟ್ರ ಯಾಕೆ ಈ ಮಾತು ಹೇಳೋ ಅಂತ ಕೇಳಿದ್ರ, ಯಾಕ್ರಿಪ್ಪ ದೊಡ್ಡವರದಾರ ತಾ ಸಣ್ಣವಾಗಿ ಬರ್ನಾಳ್ದ ಅವ್ರ ತೆಕ್ಕಿ ಬೀಳ್ಬೇಕ ಅಲ್ಲಕ್ ಹೋಗ್ಬೇಡ್ರಿ. ಹಾ ಹಾ ಕಲಿಬೇಕಾಗಿತ್ತಂದ್ರ ಏನಾರ ಹೇಳಿ ಹೆಂಗಾರ ಹಬ್ಬಿ ಹೌದ್ ಇವತ್ತ ತೆಕ್ಕಿಗೆ ಬೀಳುವಂತ ತಾಕತ್ತ ಹಾ ಮಾಳಿಂಗರಾಯ ಬೀರದೇವ್ರು ನಮಗ್ ಕೊಟ್ಟಾರ. ಯಾರ ಮಾತು ಕೇಳವಲ್ಲ. ಹಾ ಹಾ ಗುರು ಬೀರದೇವರ ಹೌದ್ ಮಾಳಿಂಗರಾಯನ ಆಶೀರ್ವಾದದಿಂದ ಸ್ವಂತ. ಹೌದ್ ಹೆಂಗ ಸ್ವಂತ ಅಂತ ಕೇಳಿದ್ರ ಮತ್ತವ್ರ ಮಾತು ಕೇಳಿ ತಕ್ಕಿಗೆ ಬೀಳ ಮರಿ ಇದು ಅಲ್ಲ. ಸ್ವಂತ ಬುದ್ಧಿಲೆ. ಯಾವಾಗ ನಿಮ್ಮ ಊರಾಗ ಜ್ವಾಳ ಅಂದ್ರ ಹೌದ್ ಇವತ್ತ ಆ ಜ್ವಾಳ ನಮ್ಮ ಬಳಿ ಇಲ್ಲ ಅನ್ನುವಂಥದ್ದು ಶಬ್ದ ಕಂದಲಗಾಯಿ ಮ್ಯಾಳದಲ್ಲಿ ಬರಬಾರ್ದು. ಹಾ ಜ್ವಾಳ ನಮಗ್ ಪಟ್ಟೆ ಹಚ್ಚಿಬಿಟ್ಬೇಕು ನೀವು. ಆತ್ಮವಿಶ್ವಾಸ ಐತಿ. ನಿಮ್ ಬಳಿ ಒಂದು ಚೀಲ ನನಗೆ ಕೊಡ್ಲಿಕ್ಕೆ ಬಿಡ್ಲಕ್ಕ ಹಾ 3 ಮನ ಜ್ವಾಳ ಕೊಟ್ರೆ 15 ದಿನ ಉಣ್ತೇವ್ ನಾವು. ಗೋಧಿ ಭಾಳ ಬೆಳಿತೇವ್, ಗೋಧಿ ಉಣ್ತೇವ್ರಿ. ಹೌದ್ ಹೌದ್ ನಮ್ದು ಜ್ವಾಳದ ಹೊಳಗಳು ಅಷ್ಟೊಂದಿಲ್ಲ, ಎಲ್ಲಾ ತೋಟಪಟ್ಟಿ ಮಾಡಿದೇವ್ ನಾವು. ಹಾ ಕಬ್ಬು ಸಿಗ್ತಾವ ನಮ್ಮ ಹಿಂಗ ಕಬ್ಬ, ಕಾಡ್ಲಿ, ಗೋಧಿ, ಹತ್ತಿ ಇಂಥವು ಭಾಳ ಬೆಳಿತಿದ್ದೇವು. ತೊಗರಿ ಅದು ಹೌದ್. ಮಡ್ಡಿ ಜಮೀನ್ ಅದಾವ. ನಿಮ್ಮಲ್ಲಿ ಜ್ವಾಳ ಇವತ್ತ ನನಗೆ ಒಯ್ಬೇಕಂತೇಳಿ ಭಾಳ ಹಂಬಲ್ ಹರದ. ಹಾ ನೀವ್ ಎಷ್ಟೊತ್ತಿದ್ರು ಹೊತ್ತು ಹೊಂಡರದೊಳಗ ತಮ್ಮ ಚೀಲ ಹೊಂಡದಲ್ಲ ಇಟ್ಟೆ ಹೊಂಡತಾವ ಅಂತೇಳಿ ಹೇಳಿ ಹಚ್ಬಿಟ್ಟಿದ್ರೆ ಭಾಳ ಸಂತೋಷದ. ಇಲ್ಲ ತಂದ್ರೆ ಇಲ್ಲ ತಮ್ಮ ಹಗೆದನ ಜ್ವಾಳ ನುಸಿ ಹತ್ತೆ ಒಯ್ತೆ ಬಿಡ್ತಿ ಅಂತೇಳಿ ಇದು ಹಿಂಗಾರಿ ಹೇಳ್ದ. ನುಸಿ ಎತ್ತಿ ಜ್ವಾಳ ಯಾರಲ್ಲ ಹೇಳ ನಾವು ಹ? ಚೊಕ್ಕ ಚಿನ್ನ ಬಂಗಾರ ಇದ್ದ ಜ್ವಾಳ ಯಾರು ನಾವು. ಯಾಕ ನೀವು ದೈವದ ಮುಂದೆ ಇಟ್ಟೆಲ್ಲ ಹೇಳಿರಲ್ಲ. ನನಗೆ ಎಂತವ್ರು ಹೇಳೋರಿದ್ರೆ ನಿಮ್ಮಿಂದ ಕಲಿಯೋದು ಭಾಳದ ನಾ ಹೆನ. ಹಾ ಸಣ್ಣ ಪಾರ್ ಇದೇನಿ ಕೇಳ್ತದ ತಲ್ಲಕ್ ಹೋಗ್ಬೇಡ್ರಿ. ಜ್ವಾಳ ನಿಂಬಲ್ಲಿ ಹೊಂಡತಾವ ಅನ್ನೋದು ಉದ್ದೇಶ ಇಟ್ಕೊಂಡು ಕೇಳವದೀನಿ. ಎಲ್ಲರೂ ನೀವು ಆ ಜ್ವಾಳ ನೀ ತಗೊಂಡು ಹೋಗ್ತೀನಿ ಅಂದಿಯಲ್ಲ ಕೇಳತ್ ಹೇಳಿರಲ್ಲ, ನನಗೆ ಭಾಳ ಆನಂದ ಅನಿಸ್ತು. ಹೌದ್ ಹೌದ್ ಹಾಲು ಮತ್ತದೊಳಗ ಇಲ್ಲಿ ಹಿರಿಯರ್ನು ಹಾಡ್ಯಾರ, ಎಲ್ಲರಿಗೆ ಗೊತ್ತಿರುವಂತ ಮಾತೈತಿ. ಮಾತಾಯ್ತಿರಿಪ್ಪ. ಹಾಲು ಮತ್ತದೊಳಗೆ 2 ಮಾತು ಕೇಳವದೀನಿ. ಒಂದನೇ ಮಾತು ಏನಂತ ಕೇಳಿದ್ರೆ ಹಾಲು ಮತ್ತ ಎಲ್ಲರಿಗೂ ಗೊತ್ತಿರುವಂತ ಮಾತು ಕೇಳ್ತ ನಾನು. ಹೌದು ಕಾಲಿಕ್ ಹಂಗ ಕಿಲಿಕ್ ಹೆಂಗ ಪುರಾಣದೊಂದು ಕೇಳವಲ್ಲ. ಹಾ ಹಾ ಪುರಾಣದವ್ರ ಸಂಗಟ, ಹಾ. ಹಿರಿಯರ ಸಂಗಟ, ಸಿದ್ದಟಿಗೆ ಸಂಗಾಟ ಸಂಗಟ ಐತಿ ನಮ್ಮದು. ಹೌದಾ ಈ ಕಂದಲಗಾಂವ್ ಗ್ರಾಮದ ನಮ್ಮ ಮಾದೇವಣ್ಣವ್ರಿಗೆ ಏನು ಕೇಳವದಿನ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ತಿಪ್ಪ. ಯಾವಾಗ ಜಾತ ಜೋತಿ ಜಕ್ಕಪ್ಪ ಮಾಳಪ್ಪರು ಬ್ಯಾಟಿ ಆಡ್ಕೋತ ಹೊಂಟ್ರು ನೋಡು. ಹೌದು ಹೌದಿಲ್ಲ? ಹಾ ಬ್ಯಾಟಿ ಆಡ್ಕೋತ ಹೊಂಟ್ರು. ಹೊಂಡುವಂತ ಸಂದರ್ಭದಲ್ಲಿ ಏನಾಯ್ತಂತ ಕೇಳಿದ್ರ ಹೌದು ಅವಾಗ ಬೀರ ದೇವರು ಎರಳಿ ರೂಪ ತೊಟ್ಟ. ತೊಟ್ಟ ಎರಳಿ ರೂಪ ತೊಟ್ಟು ಮಾಳಿಂಗರಾಯ ಚಕ್ರಾಯನ ಮುಂದೆ ಓಡಿ ಹೋಗಿಬಿಡ್ತು. ಹಾ. ಅವಾಗ ಮಾಳಿಂಗರಾಯ ಬೆನ್ ಹತ್ತದ. ಹೌದ್ ಹೌದು ಬೆನ್ನ ಹತ್ತದ ಚಿಗುರು ಸಿಗಲಿಲ್ಲ. ಅವಾಗ ಹೋಗಿ ಕೆರೆ ಒಳಗ ಡೋಣಿ ಹಕ್ಕಿರಿ ಕೆರೆ ಒಳಗ ಮಾಯ ಆಗಿಬಿಡ್ತು. ಅವಾಗ ಸಿದ್ಧ ಮಾಳಿಂಗರಾಯ ಹೋಗಿ ಆ ಕೆರಾಗ ಜಿಗದು ಬಿಟ್ಟ. ಹೌದು ಹಿಂಗ ಜಕರಾಯ ತಮ್ಮ ಅಣ್ಣ ಜಕರಾಯ ಹೊರಗೆ ನಿತ್ತ. ಹಾ ತಮ್ಮ ಏನು ಕೆರೆ ಜಿಗದ ಮ್ಯಾಗ ಬರ್ಲಿಲ್ಲ. ಅವಾಗ ದುಃಖ ಮಾಡ್ಲಿಕ್ಕತ್ತ. ಹೌದು ಆಡಿನ ಮಲ್ಲಿ ಹಂಗ ಜೋಡಿಯಾಗಿದ್ದೆವು. ನಾನು ತಮ್ಮ ಬ್ಯಾಟಿ ಆಡುವಂತ ಸಂದರ್ಭದಲ್ಲಿ ಚಿಗಿರಿ ಬೆನ್ನತ್ತಿ ಹೋಗಿ ಕೆರೆಯಾಗ ಜಿಗದ ಇನ್ಯಾಂಗ ಮಾಡ್ಬೇಕು ತಿಳ್ಕೊಂಡು ಹಿಂಗ ಅಳ್ಕೋತ ಕೂತಿದ್ದ. ಹೌದು ಅವಾಗ ಅಲ್ಲಿ ಏನಾಗಿತ್ತ ಕೇಳಿದ್ರ ಏನ್ರಿಪ್ಪ ಆ ಕೆರೆ ಒಳಗ ಜಿಗದು ಗುರು ಬೀರದೇವರಿಗೆ ಕೂಡಿ ಆಕಾಶವಾಣಿ ಮಾಡಿ ಹೇಳ್ದ. ಅವಾಗ ವಾಡ್ಯವಾಲಗೆ ಶಿವಾಸ್ಥಾನ ತಗೊಂಡು ಬಂದ್ರು. ಅವಾಗ ಗುರು ಶಿಷ್ಯರ ಭೇಟಿ ಅಲ್ಲಿದಿಂದ ಆಯ್ತು. ಮುಂದೆ ಗುರು ಶಿಷ್ಯರು ಹಿಂಗ ಐತಿ ಅಂತೇಳಿ ಹಿಂಗ ಮಠ ಮನೆಯವ್ರು ಎಲ್ಲರೂ ಹೇಳ್ತಾರ. ಹಿಂಗ ನೀವು ಹಾಡ್ಕೊತ ಬಂದೀವು. ಹೌದಿಲ್ಲ? ಏನ ಆ ಕೆರೆ ಒಳಗ ಡೋಣಿ ಹೆಗ್ಗೇರಿ ಕೆರೆ ಒಳಗ ಎರಳಿ ಜೊತೆ ಮಾಳಿಂಗರಾಯ ಜಿಗದ. ಆ ಕೆರೆಯಾಗಿಂದ ಬೀರ ದೇವರ ಜೋಡಿ ಎದ್ದ ಮಾಳಿಂಗರಾಯ ಬಂದ. ಹೌದಿಲ್ಲ? ಇಲ್ಲಿ ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಜಿಗದಾನ, ಗುರುವಿನ ಸಂಗಟ ಎದ್ದು ಬಂದಾನ. ಹೌದು ಅದೇ ಸಿದ್ಧ ಮಾಳಿಂಗರಾಯ ಕಾಡಿದ ಗುರುವಿಗೆ ಬೇಡಿದ ತಂದುಣಿಸ್ಯ ನೋಡು. ಹೌದು ಅದೇ ಹುಲಜಂತಿ ಸಿದ್ಧ ಮಾಳಿಂಗರಾಯ ಇದು ಡೋಣಿ ಹೆಗ್ಗೇರಿ ಕೆರೆ ಮುಗಿದು ಗುರು ಶಿಷ್ಯರದು ಎಲ್ಲರೂ ಏನೇನು ಬೇಡ್ತಾನ ಗುರು ಎಲ್ಲ ತಂದು ಕೊಟ್ಟ ಬಳಿಕ ಹೌದು ಅವಾಗ ಅದೇ ಸಿದ್ಧ ಮಾಳಿಂಗರಾಯ ಇನ್ನೊಂದು ಕೆರೆ ಒಳಗೆ ಜಿಗದಾನ.
ಏನೋ ಇನ್ನೂ ಒಂದು ಕೆರೆ ಒಳಗ ಇನ್ನೊಂದು ಕೆರೆ ಒಳಗ ಸಿದ್ಧ ಮಾಳಿಂಗರಾಯ ಜಿಗದಾನ. ಆ ಕೆರೆ ಒಳಗ ಜಿಗಿಬೇಕಾದ್ರೆ ಏನ್ ಕಾರಣಕ್ಕಾಗಿ ಆ ಕೆರೆಗೆ ಜಿಗದಾನ, ಆ ಕೆರೆ ಒಳಗಿಂದ ಹೆಂಗ ಬಂದಾನ ಇಲ್ಲಿ ಡೋಣಿ ಹೆಗ್ಗೇರಿ ಕೆರೆ ಒಳಗ ಗುರು ಬೀರೇಶ್ವರ ಸಂಗಟ್ ಎದ್ದು ಬಂದಾನ ಸಿದ್ಧ ಮಾಳಿಂಗರಾಯ. ಹೌದು, ಇಲ್ಲಿ ಡೋಣಿ ಹೆಗ್ಗೇರಿ ಕೆರೆ ಒಳಗ ಆ ಕೆರೆಗೆ ಏನು ಜಿಗದಾನ ನೋಡು, ಏನು ಕಾರಣಕ್ಕಾಗಿ ಜಿಗದಾನ, ಆ ಕೆರೆ ಒಳಗಿಂದ ಹೆಂಗ ಬಂದ ಅಂತ ಕೇಳಿದ್ರೆ ಸಿದ್ಧ ಮಾಳಿಂಗರಾಯ 7 ಅಡಿ ಆದಿಶೇಷನ್ ಹೆಡಿ ಮ್ಯಾಗ ಎದ್ದು ನಿತ್ತ ನೀರಂದ ಮ್ಯಾಗ ಬಂದಾನ. ಹೌದಾ? ಈ ಸದ್ಯ ಯಾವ ಕೆರೆ ಒಳಗಿಂದು ಸಿದ್ಧ ಮಾಳಿಂಗರಾಯ 7 ಅಡಿ ಶರೀಫಿನ ಮ್ಯಾಗ ಎದ್ದು ಬಂದಾನ ನೀರಂತ. ಹೌದು, ಡೋಣಿ ಆ ಕೆರೆಗೆ ಜಿಗಿಬೇಕಾದ್ರೆ ಏನು ಕಾರಣಕ್ಕಾಗಿ ಸಿದ್ಧ ಮಾಳಿಂಗರಾಯ ಜಿಗದ, ಈ ಸದ್ಯ ಆ ಕೆರೆ ಯಾವ ಊರು, ಯಾವ ತಾಲೂಕು, ಯಾವ ಊರಾಗ ಆ ಕೆರೆ ಅದ. ಸಿದ್ಧ ಮಾಳಿಂಗರಾಯ ಏನು ಕಾರಣಕ್ಕಾಗಿ ಇಲ್ಲಿ ಬ್ಯಾಟಿ ಆಡುವಂತ ಸಂದರ್ಭದಲ್ಲಿ ಎರಳಿ ಮಾಯಾಗೆ ತಿಳ್ಕೊಂಡ ಅದೇ ಎರಳಿ ಜೊತೆ ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಜಿಗದಾನ. ಇದು ಕಾರಣ. ಇದು ಅವಾಗ ಆ ಕೆರೆ ಒಳಗಿಂದ ಬೀರದೇವರ ಜೋಡಿ ಎದ್ದು ಬಂದಾನ. ಇಲ್ಲಿ ಏನು ಕಾರಣಕ್ಕಾಗಿ ಮತ್ತೊಂದು ಕೆರೆ ಒಳಗೆ ಅದೇ ಮಾಳಿಂಗರಾಯನ ಜಿಗದಾನ. ಖರೆ 7 ಅಡಿ ನಾಗೇಂದ್ರ ಮ್ಯಾಗ ಎದ್ದು ಬಂದಾನ ನೀರಂದು. ಹೌದು, ಆ 7 ಅಡಿ ನಾಗೇಂದ್ರ ಮ್ಯಾಗ ಬರ್ಬೇಕಾದ್ರೆ ಏನು ಕಾರಣ, ಆ ಕೆರೆ ಜಿಗಬೇಕಾದ್ರೆ ಏನು ಕಾರಣ, ಸಿದ್ಧ ಮಾಳಿಂಗರಾಯ ಇದು ಒಂದನೇ ಮಾತ. ಹೌದಾ? ಇವೇನ ಕಾಡಿಗೆ ಜ್ವಾಳ ಅಲ್ಲ, ಹಗೆದನ ಜ್ವಾಳ ಅಲ್ಲ. ನಿಮ್ಮಲ್ಲಿ ಕಂದಲಗಾಮದವ್ರ ಬಲ್ಲಿ ಚೊಕ್ಕ ಚಿನ್ನಿದ್ದ ಜ್ವಾಳ ಸಿಗತಾವನ ಆತ್ಮವಿಶ್ವಾಸ ಇಟ್ಕೊಂಡಿದ್ದು ಕೇಳಿನಿ. ಇನ್ನೊಂದು ಹಾಲು ಮತದೊಳಗೆ ಕೇಳವದೇ ನಾನು, ಏನ್ರಿಪ್ಪ ಇನ್ನೊಂದು ಹಾಲು ಮತದೊಳಗ? ಎಲ್ಲಾ ಕಡೆ ಪೂಜಾರಿಗಳಾಗಲಿ ಇನ್ನೇಕ ಹಿಂದೂ ಧರ್ಮದು ಹೌದು ಏನ್ ಮಾಡ್ತಾರ, ಬೀರದೇವರಾಗಲಿ, ಮಾಳಿಂಗರಾಯ ಆಗಲಿ, ಜಟ್ಟಿಂಗರಾಯ ಆಗಲಿ, ಕೇದಾರ್ಲಿಂಗ ಆಗಲಿ, ರೇವಣ ಸಿದ್ಧ ಆಗಲಿ, ಹೌದು ಅನೇಕ ತರ ಊರೊಳಗ ದೇವರುಗಳು ಇರ್ತಾವ. ದೇವ್ರ ಗುಡಿ ಇರ್ತಾವ, ದೇವ್ರ ಗುಡಿ ಇರ್ತಾವ. ಈ ಸದ್ಯ ಈ ಮನೆಗೆ ಬರ್ಬೇಕಾದ್ರ, ಈ ಭಕ್ತರ ಮನೆಗೆ ಬರ್ಬೇಕಾದ್ರೆ ಬೀರಪ್ಪ, ಈ ಭಕ್ತರ ಮನೆಗೆ ಬೀರಪ್ಪ ಬರ್ಬೇಕಾಗಿತ್ತಂದ್ರ ಅಲ್ಲಿ ಏನ್ ಮಾಡ್ತಾರ ಪೂಜಾರಿಗಳು, ಏನ್ ಮಾಡ್ತಾರಿಪ್ಪ, ಆ ಗುಡಿ ಒಳಗಿದ್ದಿರ್ತಕ್ಕಂತ ಮಕ ತಂದು ಪಲ್ಲಕ್ಕಿ ಒಳಗ ಕುಂಡ್ರಿಸಿ ಅವಾಗ ಪೂಜಾರಿಗಳು ಏನ್ ಮಾಡ್ತಾರ ಅಂತ ಕೇಳಿದ್ರ ಹೆಗಲ ಮ್ಯಾಗ ಪಲ್ಲಕ್ಕಿ ಹೊರ್ತಾರ. ಹೌದು, ಹೌದಿಲ್ಲ? ಹೆಗಲ ಮ್ಯಾಗ ಪಲ್ಲಕ್ಕಿ ಹೊತ್ತನಂದ್ರ ಅಲ್ಲಿ ಎಲ್ಲಿ ತಂದು ಕುಂಡ್ಸ್ಯಾರ ಮಕ್ಕ? ಗುಡಿ ಅಂದು ಬೀರಾಣ ದೇವ್ರ ಗುಡಿ ಅಂದೆ. ಹೌದು, ಮಕ್ಕ ಯಾವ ಬೀರಪ್ಪನೇ, ಬೀರಪ್ಪನ ಮಕ್ಕನೇ. ಹೌದು, ಬೀರಪ್ಪನ ಮಕ್ಕ ತಗೊಂಡು ಪಲ್ಲಕ್ಕಿ ಕುಂಡ್ರಿಸಿ ಇಬ್ಬರು ಏನು ಪಲ್ಲಕ್ಕಿ ಹೊರ್ತಾರ ನೋಡು. ಪಲ್ಲಕ್ಕಿ ಹೊತ್ತವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಅದೇ ಬೀರಪ್ಪನ ಗುಡಿಗೆ ಆಲ ಬೆಲ್ಲ ತೋತಾರ. ಪಲ್ಲಕ್ಕಿ ಕೂತವನು ಬೀರಪ್ಪನೇ, ಗುಡಿಯಾಗಿದ್ದವನು ಬೀರಪ್ಪನ ಗದಿ ಬೀರಪ್ಪನೇ. ಖರೆ ಅದೇ ಗುಡಿಗೆ ಯಾಕೆ ಆಲ ಬೆಲ್ಲ ತಗೊಂಡು ಭಕ್ತರ ಮನೆಗೆ ಬೀರದೇವರಾಗಲಿ, ಮಾಳಿಂಗರಾಗಲಿ, ರೇವಣ ಸಿದ್ಧ ಆಗಲಿ, ಸೊನ್ಯಾರ ಸಿದ್ಧ ಆಗಲಿ, ಯಾವ ದೇವರೇ ಆಗ್ಲಿ, ಯಾವ ದೇವ್ರ ಪಲ್ಲಕ್ಕಿ ಅದಾವ ಅದೇ ದೇವ್ರ ಗುಡಿಗೆ ಹೋಗಿ ಆಲ ಬೆಲ್ಲ ಯಾಕೆ ತೋತಾವ? ಹಿನ್ನೆಲೆ ಏನು ಕಾರಣ ಇತ್ತು? ಹೌದಾ? ಆಲ ಬೆಲ್ಲ ತೋಬೇಕಾದ್ರ ದೇವ್ರ ಅದೇ ಅದಾವ. ಎರಡು ದೇವ್ರ ಗುಡಿಯಾಗನು ಬೀರಪ್ಪನೇ ಅದಾನ, ಪಲ್ಲಕ್ಕಿ ಒಳಗೆ ಕುಂಡ್ರಿಸಿದವನು ಬೀರಪ್ಪನೇ ಅದಾರ. ಹೌದು, ಅದೇ ಬೀರಪ್ಪನ ಗುಡಿಗೆ ಹೋಗಿ ಭಕ್ತರ ಮನೆಗೆ ಬರ್ತಾನೆ ಬೀರಪ್ಪ ದೇವ್ರ ಪಲ್ಲಕ್ಕಿ. ಇದು ಏನು ತಾತ್ಪರ್ಯಕ್ಕಾಗಿ ಆಲ ಬೆಲ್ಲ ತಗೊಂಡು ಬರ್ತಾರ. ಹೌದಾ? ಹೌದಿಲ್ಲ? ಇದು ಹಿನ್ನೆಲೆ ತಾತ್ಪರ್ಯ ಐತಿ. ಅದಕ್ಕ ಇಲ್ಲಿ ವಿಷಯ ಇದು ಸಿಗ್ತಾದನ ಆತ್ಮವಿಶ್ವಾಸ ಇಟ್ಟುಕೊಂಡೆ ನಾನು ನಿಮಗೆ ಕೇಳಿನಿ. ನೀವು ಸಿಟ್ಟಿಗೆ ಬಂದ ನಮಗ ನೀ ಹಿಂಗ್ ಕೇಳಿ ಹಿಂಗ್ ಸಿಟ್ಟಿಗೆ ಬರ್ಬಾರ್ದು. ವರ್ನಾಳದವ್ರ ಪದ್ಧತ ನಾ ಸಿಟ್ಟು ಬರಂಗ ಮಾತಾಡವಲ್ಲ, ವಿಷಯ ತಿಳ್ಕೊಳ್ಳವನ. ನನಗ ಒಂದ್ ವೇಳೆ ತಿಳಿಲಿಲ್ಲ ತಂದ್ರೆ ಇದು ಹಿಂಗೈತತೆ ದಾರಿ ತಿಳಿಸಿಕೊಡವ್ರು ನೀವು. ನಾ ಹೊಲಜಂತಿ ಒಳಗೆ 106 ಕಾರ್ಯಕ್ರಮ ಕೊಟ್ಟಿದ್ದೆವು, ಶಿರಡೋಣದೊಳಗೆ ಕೊಟ್ಟಿದ್ದೆವು. ಖರೆ ಅಲ್ಲಿ ಜ್ವಾಳ ನಾವು ಹಿನ್ನ ತಂದಿಲ್ಲ. ಹೌದಾ? ಇಲ್ಲಿ ಜ್ವಾಳ ಮುಂಜಾನೆ ಒಯ್ತೀನಿ, ನೀವು ಕೊಡಬೇಕು. ಕೊಡೇಬೇಕು, ನೀವು ಕೊಟ್ಟು ಹಚ್ಬಿಟ್ಟೇಬೇಕು. ಯಾಕಂತ ಕೇಳಿದ್ರೆ ಹೇಳಿದ್ರು ಒಂದು ಮಾತ, ನಮ್ಮ ಯೂಟ್ಯೂಬ್ ಚಾನಲ್ ಅಣ್ಣವರು ಬಹಳ ಜಾಗದಲ್ಲಿ ಬಂದಾರ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅಣ್ಣನ ಹೆಸರು ಗೊತ್ತಿಲ್ಲ. ಅವ್ರು ಏನಪ್ಪಾ ಅಂದ್ರ ಅವ್ರು ಜಡ್ಜರ್ ಇದ್ದಾಗ, ಏನೋ ಅವ್ರು ಜಡ್ಜರ್ ಇದ್ದಾಗ ಏನೋ ವರ್ಣಳದವ್ ಏನು ತಪ್ಪು ಮಾತಾಡ್ದ, ಕಂದಲಗಾಲದವ್ರು ಏನು ತಪ್ಪು ಮಾತಾಡಿದ್ರೆ ಇಬ್ಬರಿಗೆ ಫೈಟ್ ಹತ್ಕೋತಂದ್ರ ಅದ್ರೊಳಗ ಚೆಕ್ ಮಾಡ್ಲಿಕ್ಕಾಗಿ ಇದು ಹಿಂಗಂದಾನ ಇದು ಹಿಂಗಂದನತಿ ಚೆಕ್ ಮಾಡವ್ರು ಯಾರು? ಯೂಟ್ಯೂಬ್ ಚಾನಲ್ದವರು ಜಡ್ಜರ್ ಇದ್ದಂಗ ನಾವಿಬ್ರು ಏನದೇವು ವಕೀಲರಿದ್ದಂಗ. ಜಡ್ಜನ ಬಲ್ಲಿ ಆಧಾರ ಬೇಕೇ, ವಕೀಲರ ಬಲ್ಲಿ ಆಧಾರ ಬೇಕೇ. ಆಧಾರ ಇದ್ರಿ ಅಲ್ಲಿ ನಡೀತದ. ನೀ ಆಧಾರ ಯಾ ಆಧಾರ ಇಟ್ಕೊಂಡು ಕೇಳಿ ನಮ್ಮ ಮಂದಿ ಬಹಳ ಐತಿ. ಹೌದಿಲ್ಲ? ನಿನಗೆ ಯಾರು ಹೇಳಿದ್ರು ಹಿಂಗ ನಮ್ಮ ಮಂದಿ ಬಹಳ ಐತಿ. ಇವೆರಡು ಮಾತು ಕೇಳಿನ ಹಾಲು ಮತದೊಳಗ ನನಗೇನು ಗೋಧಿ ಬೇಡ, ಕಡ್ಲಿ ಬೇಡ, ಹಗೆದನ ಜ್ವಾಳ ಬೇಡ, ಏನ್ ಮ್ಯಾಗ ಹೊಸ ಬೆಳೆದಿರ್ ನೋಡು ಹೊಸ ಜ್ವಾಳ ಅವು ಎಷ್ಟೊತ್ತಿದ್ರು ನಾ ಒಯ್ತೀನಿ, ನೀವು ಕೊಡ್ಲಿಲ್ಲ ತಂದ್ರ ಇಲ್ಲ ಅಂತ ತಿಳ್ಕೊಂಡು ನಾ ಹೋಗ್ಬಿಡ್ತೀನಿ. ಇವೆರಡು ಮಾತು ನಿಮಗೆ ಕೇಳಿನಿ. ಬಾಳೆನ ಮಾತಾಡ್ಲಾರೆ 4 ನುಡಿ ಕಲಿಯನ್ನ ಹಾಡಿ ಇನ್ನೊಂದು ಮಾತ ಅಡಪದ ಚಾದಿ ಇರ್ಲಿ. ನಮ್ಮ ಹಿರಿಯ ಕಲಾವಿದರಿಗೆ ಒಂದು ಮಾತು ಕೇಳವದೀನಿ. ಏನ್ರಿಪ್ಪ? ಯಾಕಂದ್ರ ನಾನು ಮಾತಾಡಿ ಅನೇಕ ತರ ತಲೆಯೊಳಗೆ ವಿಷಯಗಳು ಬರ್ತಾವ. ಅದು ದ್ಯಾಪ ಹಾರಿಸಿದ್ರು ಕೂಡ ನಮ್ಮವರು ನನಗೆ ಎತ್ತಿ ಕೊಡ್ತಾರ, ಬಿಡುದಿಲ್ಲ ಅವರು. ಹೌದಿಲ್ಲ? ಈಗ
ಎಲ್ಲ ಪದಗಳು ಹಾಡದ್ರಿ ಭಾಳ ಆನಂದ ಅನಿಸ್ತು ನನಗ. ಹಾಡದ್ರಲ್ರಿಪ್ಪ ಕಂದಲಗಾಮದವ್ರು ನೀವು ಹಾಡದ್ರಿ. ಹಾ ಅಡಪಾದತ್ತ ಎದಕ್ ಹಾಡ್ತಾರ? ಹೌದ್ ಹೆಂಗ ಅಡಪ್ಪದತ್ತ ಅಡಪಾದತ್ತ ಎದಕ್ ಹಾಡ್ತಾರ? ಹಾ ಖ್ಯಾಲಿ ಅತ್ತ ಅಂದ ಎದಕ್ ಹಾಡ್ತಾರ? ಹೌದಾ ಇದು ನನಗ್ ಗೊತ್ತಾಗ್ಬೇಕು. ಹಾ ಹಾ ಖ್ಯಾಲಿ ಅತ್ತ ಅಂದ್ರ ಹಾ ಎದಕ್ಕಂದ್ರ ಅನ್ನೋದು ಅದು ಎರಡು ನುಡಿ ಹಾಡು ಹೇಳ್ಬೇಕು ಅವ್ರು. ಹಾ ಅಡಪಾದಂದ್ರ ಅದು ಎದಕ್ಕ ಅತ್ತಾರತ್ತೆ ಅವ್ ಎರಡು ನುಡಿ ಹಾಡು ಹೇಳ್ಬೇಕು. ಹೌದ್ ಹೌದು ಏ ತಮ್ಮ ಅಡಪಾದಂದ್ರು ನಮಗ ಗೊತ್ತಿಲ್ಲ, ಖ್ಯಾಲಿ ಅಂದ್ರ ನಮಗ್ ಗೊತ್ತಿಲ್ಲ ಅಂದ್ರ ನಾ ಹೇಳ್ತಾ ಹಾಡಿ. ಹೌದು ಯಾಕ ನಿಮ್ಮಿಂದ ನಾ ತಿಳ್ಕೊಳ್ಳೋದೇನ್ ನೋಡಲ್ಲ. ಹಾ ಹಾ ಅಗಾಳೆ ಹಾಡಿದ್ರ ಹೋದ ಫಳ್ಯದೊಳಗ ಅವರು ಹಾಡೀರಿ. ಹಾ ನಿಮ್ಮ ಕಡೆ ಹಿಂಗೆ ಇತ್ತಂದ್ರ ಹಾಡ್ರಿ ಬ್ಯಾಡ ಅನ್ನೋದ್ರಿ. ಹೌದು ಸುರಿಗೆ ದೇವ್ರ ಕರೆದ್ರಿ ಅಡಪಾದ ಹಾಡದ್ರಿ, ಹಾ ಮಾರ್ಗ ಹಾಡದ್ರಿ, ಮಾತು ಹೇಳಿದ್ರಿ, ಅಡಪಾದ ಹಾಡದ್ರಿ. ಮತ್ತೆ ಹೊಳೆ ಅಡಪ್ಪಂದ್ರೆ ಖ್ಯಾಲಿ ಯಾವಾಗ ಹಾಡೋರು? ಹಾ ಹಾ ಇಲ್ಲ ಗೊತ್ತಾಗ್ಬೇಕಲ್ಲ. ಯಾಕಂತಂದ್ರ ನಮಗ್ ಹಿಂಗ ಖ್ಯಾಲಿ ಹಿಂಗ ಅಡಪಾದ ಹಿಂಗ ಮಾರ್ಗ ಅಂತೇಳಿ ನಮಗ ಗುರುಗಳ ಹಾರ ಹಿಂದ. ಹಾ ಹಾ ನಾವೇನು ಸ್ವಂತ ಬೆಳೆದವ್ರಲ್ರಿ. ಹೌದು ಯಾಕಂತ ಕೇಳಿದ್ರ 84 ಲಕ್ಷ ಜೀವರಾಶಿಯಲ್ಲಿ ತಿರುಗಿ ಬಂದಿರತಕ್ಕಂತ ಈ ಮಾನವ ಜನ್ಮ ಶ್ರೇಷ್ಠ ಇರ್ಬೇಕಾಗಿತ್ತು. ಈ ಮಾನವ ಜಲ ಮುಕ್ತಿ ಮಂದಿರಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಇದಕ್ಕ ಒಬ್ಬರು ಗುರು ಬೇಕಿ. ಗುರು ಬೇಕೇಪ್ಪ. ಗುರು ಇದ್ರೆ ಹಾ ಮುಂದೆ ಕೆಲಸ ಐತಿ. ಹೌದು. ನಮ್ಮಿಂದ ಗುರುಗಳದ. ಹೌದು ಇದು ಹೆಂಗೈತಿ ಇದು ಹೆಂಗೈತಿ ತೋರ್ಸವ್ರು, ದಾರಿ ತೋರ್ಸವ್ರು ಒಬ್ರು ಗುರುಗಳಿದ್ರೆ ನಾವ್ ಇಲ್ಲಿಗೆ ಬರ್ತೇವೆ. ಹೌದು ತೋರ್ಸವ್ರು ಇರ್ಲಿಲ್ಲ ಅಂದ್ರೆ ಇಲ್ಲಿ ಕಂದಲಗೆ ಊರ ಕಡೆ ಗೊತ್ತಾತಿತ್ತಿಲ್ಲ. ಗೊತ್ತಾತಿತ್ಲಿಪ್ಪ. ಇರ್ಲಿ ಬಾಳೆನ ಮಾತಾಡೋದ ಅವಶ್ಯಕತೆ ಇಲ್ಲ. ಕಂದಲಗೆ ಗ್ರಾಮದವ್ರು ಸ್ತಬ್ಧ ಆಗುವಂತ ಅವಶ್ಯನೇ ಇಲ್ಲ. ಹೌದು ಯಾಕೆ ಈ ಮಾತು ಹೇಳ್ತೀನಿ ಅಂತ ಕೇಳಿದ್ರ ಯಾಕ್ರಿಪ್ಪ? ಅವ್ರು ಹಾಡೋರು ಅಟ್ಟು ಗೊತ್ತಿಲ್ಲಾರ ಅವ್ರ ಏನು ಮಾತಾಡುದಿಲ್ಲ. ಹಾ ಹೌದಿಲ್ಲ? ಹೌದು. ಈ ವಿಷಯ ಎರಡೂ ಪರಿಪೂರ್ಣವಾಗಿ ಅವ್ರು ಹೇಳ್ತಾರ ಆತ್ಮವಿಶ್ವಾಸ ಐತಿ. ಹೌದು. ಅವ್ರ ಮುಂದಿನ ಪಾಳದೊಳಗ ಯಾವ ರೀತಿ ಕೇಳ್ತಾರ ಕೇಳಿ ಆ ಭಗವಂತ ಬೀರ ದೇವರು ಎಷ್ಟು ನನಗೆ ನಿಲುಕಿಸ್ತಾ ನೋಡು ಅಟ್ರ ಮೆಟ್ಟಕ ಅವ್ರ ಉತ್ತರ ನಾ ಹೇಳಿ ಹೋಗ್ತೀನಿ. ಸರಿ ಅಂದ್ರ ಒಪ್ಕೊಳ್ಳಿ, ತಪ್ಪಂದ್ರ ಹಾ ಹಿಂಗನು ಹೇಳ್ಬೇಕು. ಹೌದು ಅದಕ್ಕೆ ಬಾಳಿನ ಮಾತಾಡ್ಲಾರಿ. 4 ನುಡಿ ಕ್ಯಾಲಿಯನ್ನ ಹಾಡಿ ಹೌದು ಯಥಾ ಪ್ರಕಾರ ಸರ್ಜೋಡಿ ಸಂಘದವ್ರು ಪಾಳಿ ಕೊಡದೈತಿ. ಹೌದು ಹೆಂಗ ಆತ್ ಕೇಳಿದ್ರ ಹೆಂಗ್ರಿಪ್ಪ? ಅವ್ ಏನು ಮಾತು ಬಾಳ ಹೇಳುದು ಬೇಡ. ಹೌದು ಹೌದಿಲ್ಲ? ಹಾ ಕ್ಯಾಲಿಯನ್ನ ಹಾಡಿ ಹಾಡಿ ಅವರಿಗೆ ಪಾಳಿ ಕೊಟ್ಟು ಬಿಡೋದು. ಕೊಟ್ಟು ಬಿಡ್ರಿ.